ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ಬನ್ನಿ ಫ್ರೆಂಡ್ಸ್, ಇವತ್ತು ಪ್ರತಿಯೊಬ್ಬರು ಉಪಯೋಗಿಸ್ತಕ್ಕಂಥ ಮೆಂತ್ಯ ಕಾಳಿನ ಬಗ್ಗೆ ಅಥವಾ ಮೆಂತ್ಯ ಸೊಪ್ಪಿನ ಬಗ್ಗೆ ತಿಳ್ಕೊಳ್ಳೋಣ. ಇವಾಗ ತುಂಬ ಜನ ಮೆಂತ್ಯನ ರಾತ್ರಿ ನೆನೆಸಿ ಬೆಳಗ್ಗೆ ಆ ನೀರು ಕುಡಿಯೋದು ನಾವು ನೋಡೇ ಇರ್ತೀವಿ. ಅದು ಯಾಕೆ ಹೀಗೆ ಮಾಡ್ತೀರಾ ಅಂದರೆ ಅವ್ರು ಹೇಳೋದು ಒಂದೇ ಒಂದು ಕಾರಣ, ನಮಗೆ ಸಕ್ಕರೆ ಕಾಯಿಲೆ ಇದೆ, ಅದಕ್ಕೋಸ್ಕರ ನಾವು ಮೆಂತ್ಯ ನೀರನ್ನ ಕುಡಿತೀವಿ ಅಂತ ಹೇಳ್ತಾರಲ್ವ. ಅದು ಮೆಂತ್ಯ ನೀರಾಗಲಿ ಮೆಂತ್ಯ ಸೊಪ್ಪಾಗಲಿ ಬರೀ ಡಯಾಬಿಟಿಸ್ಗೆ ಅಷ್ಟೇ ಅಲ್ಲದೆ ಇನ್ನೂ ತುಂಬ ನೂರಾರು ಕಾಯಿಲೆಗಳಿಗೆ ತುಂಬ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಈ ಮೆಂತ್ಯ. ಬನ್ನಿ, ಅದು ಯಾವ್ಯಾವ ಕಾಯಿಲೆಗೆ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ವಿಡಿಯೋಗಳನ್ನ ಫಾಲೋ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲು ನಮಗೆ ಈ ಮೆಂತ್ಯ ತುಂಬ ಈಸಿಯಾಗಿ ಸಿಗುತ್ತೆ, ಏಕೆಂದರೆ ಎಲ್ಲರ ಅಡುಗೆ ಮನೆ ಒಗ್ಗರಣೆ ಡಬ್ಬಿಯಲ್ಲಿ ಈ ಮೆಂತ್ಯ ಕಾಳುಗಳು ಇದ್ದೇ ಇರುತ್ತೆ. ಪ್ರತಿಯೊಂದು ನಮ್ಮ ಆಹಾರದಲ್ಲಿ ನಾವು ಮೆಂತ್ಯನ ಬಳಸ್ತಾನೆ ಇರ್ತೀವಿ. ಆದರೆ ಈ ಮೆಂತ್ಯನ ನಾವು ಔಷಧಿಯ ರೂಪದಲ್ಲಿ ಬಳಸೋದ್ರಿಂದ ನಮಗೆ ತುಂಬಾ ಬೆನಿಫಿಟ್ಸ್ ಇದೆ ಅಂತಲೇ ಹೇಳ್ಬೋದು. ಬನ್ನಿ, ಆ ಬೆನಿಫಿಟ್ಸ್ ಏನು ಮತ್ತು ಯಾವ ಕಾಯಿಲೆಗೆ ಯಾವ ರೀತಿ ಮೆಂತ್ಯನ ತೊಗೋಬೇಕು ಮತ್ತು ಎಷ್ಟು ತಗೋಬೇಕು, ಯಾವ ರೀತಿ ತಗೋಬೇಕು ಎಲ್ಲನ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊಳ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇದರ ಗುಣ ಆಗಿರ್ಬೋದು ಅಥವಾ ಇದರ ರುಚಿ ಆಗಿರ್ಬೋದು ನಿಮಗೆಲ್ಲ ತಿಳಿದೇ ಇರುತ್ತೆ. ಇದು ದೇಹಕ್ಕೆ ತಂಪು ಕೊಡೋ ಅಂಥ ಮಸಾಲೆ ಪದಾರ್ಥ ಮತ್ತು ಇದು ಕಹಿ ರುಚಿ ಅಂತಲೇ ಹೇಳ್ಬೋದು. ಕಹಿಯಾಗಿದ್ದರೂ ನಮ್ಮ 108 ಕಾಯಿಲೆಗಳಿಗೆ ಸಿಹಿಯಾಗಿ ಕೆಲಸ ಮಾಡುತ್ತೆ, ರಾಮಬಾಣವಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಈ ಮೆಂತ್ಯದಲ್ಲಿ ನಾವು ಮೊದಲು ಕಾಣ್ತಕ್ಕಂಥ ಫೈಬರ್ ಅಂದರೆ ನಾರಿನಂಶ ಜಾಸ್ತಿ ಈ ಮೆಂತ್ಯದಲ್ಲಿ ಇರೋದ್ರಿಂದ ನಮಗೆ ಅಜೀರ್ಣ, ಅಸಿಡಿಟಿ, ಮಲಬದ್ಧತೆ ಇಂಥ ತುಂಬ ಕಾಯಿಲೆಗಳಿಗೆ ಇದು ತುಂಬ ರಾಮಬಾಣವಾಗಿ ಕೆಲಸ ಮಾಡುತ್ತೆ. ನಮ್ಗೆ ಯಾರಿಗೆಲ್ಲ ಕಾನ್ಸ್ಟಿಪೇಷನ್ ಇರುತ್ತೆ, ಆ ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆಯಿಂದ ದೂರ ಮಾಡುತ್ತೆ, ಅಜೀರ್ಣ ಸಮಸ್ಯೆಯಿಂದ ದೂರ ಮಾಡುತ್ತೆ, ಜೀರ್ಣಾಂಗ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ, ಜೀರ್ಣಕ್ರಿಯೆ ಹೆಚ್ಚು ಮಾಡುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೆಕ್ಸ್ಟು, ಇದು ನಮ್ಮ ತೂಕ ಕಡಿಮೆ ಮಾಡೋದರಲ್ಲೂ ಕೂಡ ಪ್ರಮುಖ ಪಾತ್ರ ವಹಿಸುತ್ತದೆ ಅಂತಲೇ ಹೇಳ್ಬೋದು. ಯಾರು ಅಧಿಕ ತೂಕ ಇರ್ತಾರೆ, ವೆಯ್ಟ್ ಲಾಸ್ ಮಾಡಬೇಕು ಅಂತ ಇರ್ತಾರೆ, ಅಂಥವರು ಕೂಡ ಈ ಮೆಂತ್ಯನ ಡೈಲಿ ಸೇವನೆ ಮಾಡೋದ್ರಿಂದ ತುಂಬ ಈಸಿಯಾಗಿ ತೂಕನ ಕಡಿಮೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇದು ನಿಮಗೆಲ್ಲ ಗೊತ್ತೇ ಇರೋ ಹಾಗೆ ಇದು ಸಕ್ಕರೆ ಕಾಯಿಲೆಗೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಡೈಲಿ ನಾವು ಮೆಂತ್ಯ ನೀರು, ನೆನೆಸಿದ ನೀರು ಮತ್ತು ನೆನೆಸಿದ ಮೆಂತ್ಯ ಕಾಳನ್ನು 1 ಸ್ಪೂನ್ ಮೆಂತ್ಯ ಕಾಳನ್ನು ರಾತ್ರಿ ನೆನೆಸಿ ಬೆಳಗ್ಗೆ ಆ ನೀರು ಮತ್ತು ನೆನೆಸಿದ ಮೆಂತ್ಯವನ್ನು ಉಪಯೋಗಿಸೋದ್ರಿಂದ ಸಕ್ಕರೆ ಕಾಯಿಲೆ ಬಹುಬೇಗ ನಿಯಂತ್ರಣದಲ್ಲಿ ಇಡೋಕ್ಕೆ ಸಾಧ್ಯ ಆಗುತ್ತೆ. ಯಾರಿಗೆ ತುಂಬ ಹೈ ಶುಗರ್ ಇರುತ್ತೆ ಅವರು ದಿನಕ್ಕೆ 2 ಸಾರಿ ಈ ಪ್ರಯೋಗ ಮಾಡೋದ್ರಿಂದ ಬಹುಬೇಗನೆ ಸಕ್ಕರೆ ಅಂಶವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಬಂದು ಪುರುಷರ ಲೈಂಗಿಕ ಆಸಕ್ತಿಯನ್ನು ಈ ಮೆಂತ್ಯ ಸೇವನೆ ಹೆಚ್ಚು ಮಾಡುತ್ತೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ ಫ್ರೆಂಡ್ಸ್, ನಮ್ಮ ಅಧಿಕ ಬೊಜ್ಜು ಕರಗುತ್ತೆ, ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ, ರಕ್ತವನ್ನು ಶುದ್ಧಿ ಮಾಡುತ್ತೆ, ದೇಹವನ್ನು ಸಹ ಶುದ್ಧಿ ಮಾಡೋದ್ರಿಂದ ಇದು ತುಂಬ ಉಪಕಾರಿ ಅಂತಲೇ ಹೇಳ್ಬೋದು. ಇದಕ್ಕೆ ಸಂಬಂಧಿಸಿದ ಎಂಥದೇ ಸಮಸ್ಯೆ ಇದ್ದರೂ ಈ ಮೆಂತ್ಯ ಕಾಳಿನ ಉಪಯೋಗ ಅಥವಾ ಮೆಂತ್ಯ ಸೊಪ್ಪಿನ ನಾವು ಉಪಯೋಗಿಸೋದ್ರಿಂದ ಚರ್ಮ ಸಂಬಂಧಪಟ್ಟ ಎಲ್ಲ ಸಮಸ್ಯೆಗಳು, ತುರಿಕೆ ಆಗಿರ್ಬೋದು, ಸುಕ್ಕ ಆಗಿರ್ಬೋದು, ಇದೆಲ್ಲ ಕಡಿಮೆ ಆಗುತ್ತೆ. ಇದು ಒಂದು ಬ್ಯೂಟಿ ಪ್ರಾಡಕ್ಟ್ ಆಗಿ ಕೂಡ ನಮಗೆ ಕೆಲಸ ಮಾಡುತ್ತೆ. ಹೆಣ್ಣು ಮಕ್ಕಳಿಗೆ ಯಾರಿಗೆ ಕೂದಲು ಸಂಪಾಗಿ ದಟ್ಟವಾಗಿ ಬೆಳೆಯೋದು ಇಷ್ಟ ಇಲ್ಲ ಹೇಳಿ? ಸೊ ಆ ಥರ ಸಮಸ್ಯೆ ಇರೋರು, ಕೂದಲು ಉದುರುವ ಸಮಸ್ಯೆ ಇರೋರು ಕೂಡ ಈ ಮೆಂತ್ಯವನ್ನು ರಾತ್ರಿ ನೆನೆಸಿಟ್ಟು ಅದನ್ನು ಬೆಳಗ್ಗೆ ರುಬ್ಬಿ ತಲೆಗೆ ಪ್ಯಾಕ್ ಥರ ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ಕೂದಲು ಉದುರುವುದು ಕಡಿಮೆ ಆಗುತ್ತೆ ಮತ್ತು ಒಟ್ಟು ಕಡಿಮೆ ಆಗುತ್ತೆ, ದಟ್ಟವಾದ ಕಪ್ಪಾದ ಕೂದಲು ನಿಮ್ಮದಾಗುತ್ತೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲ, ಇದು ಹಸಿವನ್ನು ಕೂಡ ಹೆಚ್ಚಿಸುತ್ತೆ. ಯಾರಿಗೆ ಹೊಟ್ಟೆ ಹಸಿಯೋದಿಲ್ಲ, ಊಟ ಸೇರೋದಿಲ್ಲ ಅಂಥವರು ಈ ಮೆಂತ್ಯ ಕಾಳಿನ ಉಪಯೋಗದಿಂದ ಹಸಿವನ್ನು ಕೂಡ ಹೆಚ್ಚಿಸಿಕೊಳ್ಳಬಹುದು.
ನಾನು ಮೊದಲೇ ಹೇಳಿದಾಗೆ ಇದು ತಂಪು ಗುಣವನ್ನು ಹೊಂದಿರೋದ್ರಿಂದ ಯಾರಿಗೆ ಹೊಟ್ಟೆ ಉರಿ, ಕಾಲುರಿ ಇಂತಹ ಸಮಸ್ಯೆ ಇರುತ್ತೆ ಅಂಥವರು ಕೂಡ ಈ ಮೆಂತ್ಯ ಉಪಯೋಗ ಮಾಡೋದ್ರಿಂದ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡಿಕೊಂಡು ಕೈಕಾಲು ಉರಿಯನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಇದು ನಮ್ಮ ದೇಹದಲ್ಲಿರುವ ಟಾಕ್ಸಿನ್ಸ್ನ ಹೊರಹಾಕುತ್ತೆ. ಯಾರಿಗೆ IBS ಪ್ರಾಬ್ಲಮ್ ಇರುತ್ತೆ ಅಂಥವ್ರಿಗೂ ಕೂಡ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಈ ಮೆಂತ್ಯವನ್ನು 2 ರಿಂದ 3 ದಿನ ಬಿಸಿಲಲ್ಲಿ ಒಣಗಿಸಿ ಪುಡಿ ಮಾಡಿ ಮಜ್ಜಿಗೆಯಲ್ಲಿ ಬೆರೆಸಿ ಖಾಲಿ ಹೊಟ್ಟೆಗೆ ತಗೊಳ್ಳೋದ್ರಿಂದ ನಮಗೆ ಮಧುಮೇಹ ಆದಷ್ಟು ಬೇಗನೆ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಇದು ಅಷ್ಟೇ ಅಲ್ಲ, ದೇಹಕ್ಕೆ ಶಕ್ತಿಯನ್ನು ಕೊಡೋಕ್ಕೂ ಕೂಡ ಈ ಮೆಂತ್ಯ ಅಥವಾ ಮೆಂತ್ಯ ಸೊಪ್ಪು ನಮಗೆ ತುಂಬ ಒಳ್ಳೆಯದು. ಮೂಳೆಗಳಿಗೂ ಕೂಡ ಸ್ಟ್ರಾಂಗ್ ಆಗುತ್ತೆ ಮೆಂತ್ಯ ಸೊಪ್ಪು ಅಥವಾ ಮೆಂತ್ಯ ಕಾಳಿನ ಸೇವನೆ. ಕೂದಲಿನ ಆರೋಗ್ಯ ಹೆಚ್ಚು ಮಾಡುತ್ತೆ. ಅಷ್ಟೇ ಅಲ್ಲ, ಕೂದಲಿಗೆ ಕಂಡೀಷ್ನರ್ ಥರನೂ ಕೂಡ ಕೆಲಸ ಮಾಡುತ್ತೆ. ಇದು ಚರ್ಮಕ್ಕೆ ಹೊಳಪು ತರುತ್ತೆ. ಮೊಳಕೆ ಕಟ್ಟಿ ಉಪಯೋಗಿಸುವುದು ಒಳ್ಳೆಯದು ಅಂತಲೇ ಹೇಳ್ಬೋದು. ಕೀಲುಗಳ ನೋವನ್ನು ಕಡಿಮೆ ಮಾಡೋದಕ್ಕೂ ಸಹ ಸಾಧ್ಯ ಆಗುತ್ತೆ. ಅಷ್ಟೇ ಅಲ್ಲ, ಮಂಡಿಗಳಲ್ಲಿ ಇರ್ತಕ್ಕಂಥ ಫ್ಲೂಯಿಡ್ ಅಂದರೆ ಅದರ ಜಿಡ್ಡಿನಾಂಶ ಏನಿರುತ್ತೆ ಅದನ್ನು ಜಾಸ್ತಿ ಮಾಡೋದಕ್ಕೂ ಸಹ ಈ ಮೆಂತ್ಯ ಉಪಯೋಗ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲ ಫ್ರೆಂಡ್ಸ್, ಮಹಿಳೆಯರ ಮುಟ್ಟಿನ ಸಮಸ್ಯೆಯಲ್ಲಿ ಮುಟ್ಟಿನ ದಿನಗಳಲ್ಲಿ ಬರ್ತಕ್ಕಂಥ ನೋವಿರ್ಬೋದು, ಅಧಿಕ ರಕ್ತಸ್ರಾವ ಇರ್ಬೋದು, ಇದನ್ನೆಲ್ಲ ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಮೆಂತ್ಯ ನಮಗೆ ಸಹಾಯ ಬರುತ್ತೆ. ನಾನು ಮೊದಲೇ ಹೇಳಿದಾಗೆ ಇದನ್ನು ಮೊಳಕೆ ಕಟ್ಟಿ ಉಪಯೋಗಿಸಿದ್ರೆ ತುಂಬ ಒಳ್ಳೆಯದು. ಅಷ್ಟೇ ಅಲ್ಲ, ಮಹಿಳೆಯರಲ್ಲಿ ಕಾಡುವ ಹಾರ್ಮೋನ್ ಇಂಬ್ಯಾಲೆನ್ಸ್ನ ಕೂಡ ಸರಿ ಮಾಡೋದಕ್ಕೆ ಈ ಮೆಂತ್ಯ ಸೇವನೆ ತುಂಬ ಉಪಯುಕ್ತ ಅಂತಲೇ ಹೇಳ್ಬೋದು. ಯಾವಾಗ ಕೆಟ್ಟ ಕೊಲೆಸ್ಟ್ರಾಲ್ ಮತ್ತು BP ಕಂಟ್ರೋಲಿಗೆ ಬರುತ್ತೆ ಆವಾಗ ಆಟೋಮೆಟಿಕ್ಕಾಗಿ ನಮ್ಮ ಹೃದಯದ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ. ಅದರಿಂದ ಹೃದಯಕ್ಕೆ ಬರುವಂಥ ಸಮಸ್ಯೆಗಳು ಕೂಡ ಕಡಿಮೆ ಆಗುತ್ತೆ. ಅಷ್ಟೇ ಅಲ್ಲ ಫ್ರೆಂಡ್ಸ್, ಇದರಲ್ಲಿ ಕ್ಯಾನ್ಸರ್ ಬರುವ ಸಾಧ್ಯತೆಯನ್ನು ಕಡಿಮೆ ಮಾಡೋ ಗುಣ ಇರುತ್ತೆ ಈ ಮೆಂತ್ಯದಲ್ಲಿ. ಇದು ಆಯುರ್ವೇದದಲ್ಲಿ ಮತ್ತು ಹೋಮಿಯೋಪತಿಯಲ್ಲಿ ತುಂಬ ಬಳಕೆ ಆಗುತ್ತೆ ಅಂತಲೇ ಹೇಳ್ತಾರೆ. ಇದರಲ್ಲಿ ಐರನ್ ಅಂಶ ಜಾಸ್ತಿ ಇರೋದ್ರಿಂದ ನಮ್ಮ ಮೂಳೆಗಳಾಗಿರ್ಬೋದು, ನಮ್ಮ ದೇಹಕ್ಕೆ ಶಕ್ತಿ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಯಾರಿಗೆ ನಿದ್ರಾಹೀನತೆ ಸಮಸ್ಯೆ ಇರುತ್ತೆ ಅಂಥವ್ರಿಗೂ ಕೂಡ ಈ ಮೆಂತ್ಯ ಸೇವನೆ ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಇದರಲ್ಲಿ ವಿಟಮಿನ್ A, ವಿಟಮಿನ್ B, ಕಬ್ಬಿನಾಂಶ ಇನ್ನಿತರ ಸುಮಾರು ಪ್ರೋಟೀನ್ಸ್ ಆಗಿರ್ಬೋದು, ಮಿನರಲ್ಸ್ ಆಗಿರ್ಬೋದು ಇರೋದ್ರಿಂದ ಇದು ತುಂಬ ನಮ್ಮ ದೇಹಕ್ಕೆ ತುಂಬ ರಾಮಬಾಣವಾಗಿ ಕೆಲಸ ಮಾಡುತ್ತೆ. BPಯನ್ನು ಸಹ ನಿವಾರಣೆ ಮಾಡೋದಕ್ಕೆ ಈ ಮೆಂತ್ಯ ಸೇವನೆ ನಮಗೆ ತುಂಬ ಉಪಯೋಗ ಆಗುತ್ತೆ. ಇದನ್ನು ನಾವು ಬ್ಯೂಟಿ ಪ್ರಾಡಕ್ಟ್ ಥರನೂ ಉಪಯೋಗಿಸ್ಕೋಬೋದು. ಅದೇ ಮೊದಲೇ ಹೇಳ್ದಂಗೆ ರಾತ್ರಿ ನೆನೆಸಿ ಬೆಳಗ್ಗೆ ಅದನ್ನು ರುಬ್ಬಿ ತಲೆಗೆ ಪೇಸ್ಟ್ ಹಾಕ್ಕೊಳ್ಳೋದ್ರ ಮುಖಾಂತರ ಕೂಡ ಕೂದಲಿನ ಆರೋಗ್ಯ ಹೆಚ್ಚಿಸ್ಕೋಬೋದು. ಅಷ್ಟೇ ಅಲ್ಲ, ನಮ್ಮ ಮುಖಕ್ಕೂ ಸಹ ಈ ಮೆಂತ್ಯ ಪ್ಯಾಕನ್ನು ಹಾಕೋದ್ರಿಂದ ಚರ್ಮದ ಹೊಳಪು ಹೆಚ್ಚುತ್ತೆ. ಚರ್ಮದಲ್ಲಿ ಇರ್ತಕ್ಕಂಥ ಸುಕ್ಕುಗಳು ಮಾಯವಾಗಿ ಕಪ್ಪು ಕಲೆಗಳು ಸಹ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಸೊ ನಾವು ಬ್ಯೂಟಿ ಪ್ರಾಡಕ್ಟ್ ಆಗಿ ಕೂಡ ಈ ಮೊಳಕೆ ಕಟ್ಟಿದ ಮೆಂತ್ಯ ಕಾಳುಗಳನ್ನು ಉಪಯೋಗಿಸ್ಕೊಳ್ಬೋದು. ಅದರಿಂದ ಹೆಣ್ಣುಮಕ್ಕಳಿಗೆ ತುಂಬ ಉಪಯೋಗಕಾರಿ ಈ ಮೆಂತ್ಯ ಸೊಪ್ಪು. ಫ್ರೆಂಡ್ಸ್, ನಾವೀಗ ಮೆಂತ್ಯೆಯನ್ನು ತುಂಬ ಆಹಾರಗಳಲ್ಲಿ ಬಳಸ್ತೀವಿ. ಅದೇ ಥರ ಮೆಂತ್ಯ ಸೊಪ್ಪನ್ನು ಕೂಡ ತುಂಬ ಆಹಾರಗಳಲ್ಲಿ ಬಳಸ್ತೀವಿ. ಇದರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ತುಂಬ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇದು ನಮಗೆ ಕ್ಯಾನ್ಸರ್ ಬರುವ ಸಾಧ್ಯತೆಯನ್ನು ಕೂಡ ಕಡಿಮೆ ಮಾಡೋದಕ್ಕೆ ಸಹಾಯ ಆಗುತ್ತೆ ಮೆಂತ್ಯ ಸೇವನೆ. ಫ್ಯಾಟಿ ಲಿವರ್ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಚರ್ಮದ ತುರಿಕೆ ಕೂಡ ಕಡಿಮೆ ಆಗುತ್ತೆ. ತೂಕ ಕಡಿಮೆ ಆಗುತ್ತೆ. ದೇಹ ಶುದ್ಧಿ ಆಗುತ್ತೆ. ಹೊಟ್ಟೆ ಉರಿ ಕಡಿಮೆ ಆಗುತ್ತೆ. ಹಸಿವು ಹೆಚ್ಚಿಸುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಮೆಂತ್ಯ ಸೊಪ್ಪು ಅಥವಾ ನಾವು ಮೆಂತ್ಯ ಕಾಳುಗಳನ್ನು ಉಪಯೋಗಿಸೋದ್ರಿಂದ ನಮಗೆ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ಅಲ್ವಾ. ಅಷ್ಟೇ ಅಲ್ಲ, ನಮ್ಮ ಅಡುಗೆ ಮನೆಯಲ್ಲಿ ತುಂಬ ಈಸಿಯಾಗಿ ಸಿಗುವಂಥ ಪದಾರ್ಥ ಈ ಮೆಂತ್ಯ ಫ್ರೆಂಡ್ಸ್. ಸೊ ಈ ಮೆಂತ್ಯ ಕಾಳಿನ ಉಪಯೋಗವನ್ನು ನೀವು ತಿಳ್ಕೊಂಡ್ಮೇಲೆ ಮೆಂತ್ಯ ತಿನ್ನದವರು ಕೂಡ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಂತ ನಂಬಿದ್ದೀನಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್.